ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯ ವಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಶ್ರೀ ವಿದ್ಯಾಂ ಜಗತಾಂ ಧಾತ್ರಿಂ ಸರ್ಗಸ್ಥಿತಿ ಲಯೇಶ್ವರಿ ನಮಾಮಿ ಲಲಿತಾಂ ನಿತ್ಯಾ ಮಹಾತ್ರಿಪುರ ಸುಂದರಿ. ನಾಡಪ್ರಭು ಕೆಂಪೇಗೌಡರವರ 516ನೇ ಜಯಂತ್ಯುತ್ಸವದ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಾಡಪ್ರಭುಗಳನ್ನು ಸ್ಮರಿಸಿ ನಮ್ಮೆಲ್ಲರ ಆರಾಧ್ಯ ದೈವ ಪದ್ಮಭೂಷಣ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ದಿವ್ಯ ಚೇತನಕ್ಕೆ ಮನಸ್ಸ ನಮಿಸಿ ಸಾನ್ನಿಧ್ಯವನ್ನು ವಹಿಸಿದ ಸ್ಫಟಿಕಪುರಿ ಮಹಾಸಂಸ್ಥಾನದ ಜಗದ್ಗುರು ಶ್ರೀ ನಂಜಾವಧೂತ ಮಹಾಸ್ವಾಮೀಜಿಯವರ ಸನ್ನಿಧಿಯಲ್ಲಿ ನಿಶ್ಚಲಾನಂದನಾಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ನಾಡಿನ ಘನತೆವೆತ್ತ ರಾಜ್ಯಪಾಲರು, ಸಾಮಾನ್ಯವಾಗಿ 60ರಿಂದ 90 ನಿಮಿಷದ ನಂತರದಲ್ಲಿ ಗವರ್ನರ್ ಅವರು ಯಾವ ಕಾರ್ಯಕ್ರಮದಲ್ಲೂ ಇರಲಿಕ್ಕಿಲ್ಲ. ಇವತ್ತು 4:45 ಬಂದು ಇನ್ನೂ ಅರ್ಧ ಗಂಟೆ ಕಾಲ ನಮ್ಮ ಜೊತೆ ಅವರು ಇರಬೇಕಾಗಿದೆ. ಇಂತಹ ಹೊತ್ತಿನಲ್ಲಿ ಮಹಾಮಹಿಮ ಗೌರವಾನ್ವಿತ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರ ಉಪಸ್ಥಿತಿಯನ್ನು ಮತ್ತೊಮ್ಮೆ ಗೌರವಿಸಿ ನಾಡಪ್ರಭು ಕೆಂಪೇಗೌಡರ ಪ್ರತಿಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರೊಫೆಸರ್ ಕೃಷ್ಣೇಗೌಡ್ರೆ, ಅದರ ಹಿಂದೆ ಮೂಲ ಶ್ರೋತಶಕ್ತಿಯಾಗಿದ್ದಂಥ ಅಶ್ವತ್ಥನಾರಾಯಣರವರೇ, ವೇದಿಕೆಯಲ್ಲಿ ಹಲವಾರು ಮಂದಿ ಬಂದು ಹೋಗಿದವರೆಲ್ಲ ಸ್ಮರಿಸಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹನೀಯರೇ, ಕಾರ್ಯಕ್ರಮದ ಮುಂದೆ ಕುಳಿತಿರ್ತಕ್ಕಂಥ ಎಲ್ಲ ಆಸ್ತಿಕ ಮಹಾಶಯರೇ, ಮಾಧ್ಯಮದವರು, ಕೆಂಪೇಗೌಡರು ಇಂದಿನ ನಮ್ಮ ಸಂತೋಷಕ್ಕೋಸ್ಕರ, ನೆಮ್ಮದಿಗೋಸ್ಕರ ತಮ್ಮ ಬದುಕಿನ ತಪಸ್ಸಿನ ಅರಿವಿನಲ್ಲಿ ಕಳೆದಿದ್ದಾರೆ. ಅವರಿಗೋಸ್ಕರ ಒಂದು 5 ನಿಮಿಷ ನಾವು ಶಾಂತಚಿತ್ತತೆಯಿಂದ ಗವರ್ನರ್ ಇರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸ್ವಲ್ಪ ಶಿಸ್ತಿನಿಂದ ಕುರಿತದ್ದೇ ಆದರೆ ಬಹುಶಃ ಅದು ಕೆಂಪೇಗೌಡರಿಗೆ ಕೊಡಬಹುದಾಗಿರ್ತಕ್ಕಂಥ ಮೊದಲ ಗೌರವವನ್ನು ನಾನು ಭಾವಿಸ್ತೇನೆ. ಈಗ ಗವರ್ನರ್ ಅವರು ಮಾತನಾಡೋರಿದ್ದಾರೆ. ಯಾರ್ಯಾರು ಎಲ್ಲೇ ನಿಂತಿದ್ರು ಅದಲ್ಲೇ ಕುಳಿತುಕೊಡಿ. ಆಲ್ ಆಫ್ ಯು ಟೇಕ್ ಯುವರ್ ಸೀಟ್ಸ್. ಅಲ್ಲಲ್ಲೇ ಕುಳಿತುಕೊಳ್ಳಿ. ರಾಜ್ಯಪಾಲರು ಮಾತನಾಡೋರಿದ್ದಾರೆ. ಕುಳಿತಿರೋರು ನಿಂತಿರೋ ಅಲ್ಲೇ ಕುಳಿತುಕೊಡಿ. ಶತಮಾನಗಳ ನಂತರದಲ್ಲಿ ಕೂಡ ಯಾರು ಸ್ಮರಣೆಯನ್ನು ಉಳಿತಾರೆ? 5 ಶತಮಾನಗಳು ಗತಿಸಿ ಹೋಗಿದ್ದಾರೆ. ಕೇವಲ ಬೆಂಗಳೂರನ್ನು ಅಷ್ಟೇ ಕಟ್ಟಿದ್ದಕ್ಕೋಸ್ಕರ ಕೆಂಪೇಗೌಡರು ನಮಗೆ ಸ್ಮರಣೀಯರೇ? ಪ್ರಶ್ನೆ. ಯಾತ್ರಿಕರ ನಾವೆಲ್ಲ ಪುಣ್ಯಕ್ಷೇತ್ರವೀ ಲೋಕ, ನೇಮದಿಂದ ಇರಲಿಕ್ಕೆ ಎಡೆಯುಂಟು ಈ ಛತ್ರದಲ್ಲಿ, ರಾತ್ರಿ 3 ಹೊರಟೇರಿ ತೆರಳಿದೊಡೆ ಪಾಲು ಪತ್ತಿದವ ಮೆಚ್ಚುವನೋ ಮಕ್ಕಳು. ಭೂಮಿ ಮೇಲೆ ಮನುಷ್ಯನಾಗಿ ಹುಟ್ಟತಕ್ಕಂಥದ್ದು ಎಷ್ಟು ಬಹುಮುಖ್ಯವೋ, ಹುಟ್ಟಿ ಬಂದ ನಂತರದಲ್ಲಿ ಬದುಕುವ ರೀತಿಯೂ ಕೂಡ ಅಷ್ಟೇ ಮುಖ್ಯವಾಗಿರ್ತದೆ. ಕೆಂಪೇಗೌಡರ ಬದುಕು ರಾಜರಾಗಿ ಇದ್ದಂತಹದ್ದು ಯಾವ ಮಟ್ಟಕ್ಕೆ ಇತ್ತು ಅಂತಂದರೆ, 500 ವರ್ಷಗಳ ನಂತರದಲ್ಲಿ ಕೂಡ ನಾಡನ್ನು ಆಡ್ತಕ್ಕಂಥ ಪ್ರಧಾನಮಂತ್ರಿಗಳಾದಿಯಾಗಿ, ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಜನಪ್ರತಿನಿಧಿಗಳಿಗೆ ಬಹುಮುಖ್ಯವಾಗಿ ಅನುಸರಿಸಬಹುದಾಗಿರ್ತಕ್ಕಂಥ ದೊಡ್ಡ ವ್ಯಕ್ತಿತ್ವ. ಅಶ್ವತ್ಥನಾರಾಯಣರವರ ನೇತೃತ್ವದಲ್ಲಿ
ಪೂಜ್ಯ ನಂಜಾವಧೂತ ಶ್ರೀಗಳು ಹೇಳಿದ ಹಾಗೆ 108 ಅಡಿ ಎತ್ತರದ ಪ್ರತಿಮೆಯನ್ನು ಅನಾವರಣ ಮಾಡಲಿಕ್ಕೋಸ್ಕರ ಲೋಕಾರ್ಪಣೆ ಮಾಡಲಿಕ್ಕೆ ಪ್ರಧಾನಮಂತ್ರಿಗಳು ಬಂದ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು ಮಾತನ್ನು ಹೇಳಿದರು. ಈವನ್ ಆಫ್ಟರ್ 500 years, 500 ವರ್ಷಗಳ ನಂತರದಲ್ಲಿ ಕೂಡ ನನ್ನ ಸರ್ಕಾರಕ್ಕೆ, ನಮ್ಮ ಸರ್ಕಾರಕ್ಕೆ ಆರ್ಥಿಕ ನೀತಿಯನ್ನು ರೂಪಿಸಲಿಕ್ಕೆ ಕೆಂಪೇಗೌಡರು ನಮಗೆ ಆದರ್ಶ. ನಮ್ಮ ದೇಶದಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು more than 30 to 40% ಆಫ್ ಗ್ರಾಜ್ಯುಯೇಟ್ಸ್ ಆರ್ ನಾಟ್ ಎಂಪ್ಲಾಯಬಲ್. ಅವರಿಗೆ ಸ್ಕಿಲ್ಲನ್ನು ನಾವು ಸೆಟ್ ಮಾಡಿದರೆ ಹೋದಂತೆ ಅದು ಉಪಯೋಗ ಆಗೋದಿಲ್ಲ, ದೇಶ ಉದ್ಧಾರ ಆಗೋದಿಲ್ಲ. ಈ ಎರಡು ಇರ್ತಕ್ಕಂಥ ಪರ್ಸೆಂಟನ್ನು ಇನ್ನೂ ಹೆಚ್ಚು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ 500 ವರ್ಷಗಳ ಹಿಂದೆ ಕೌಶಲ್ಯತೆಯ ಸ್ಕಿಲ್ಗಳ, ರೀಸ್ಕಿಲ್ಗಳ, ಅಪ್ಸ್ಕಿಲ್ಗಳ ಮುಖ್ಯ ಉಪಸ್ಥಿತಿಯನ್ನು, ಅವಶ್ಯಕತೆಯನ್ನು ಮನಗಾಣಿಸಿಕೊಟ್ಟಂಥವ್ರು ನಮಗೆ ಕೆಂಪೇಗೌಡರು ಅಂತ ನಾಡಾಡ್ತಕ್ಕಂಥ ಪ್ರಧಾನಮಂತ್ರಿಗಳು ಹೇಳ್ತಾರೆ ಅಂತಂದರೆ ಕೆಂಪೇಗೌಡರ ಶಕ್ತಿ ಇಲ್ವಾ? ಇವತ್ತು ಯಾಕೆ ನೆನಪಾಗ್ತಾರೆ ನಮ್ಮವರು? ಮೈಸೂರಿನ ಮಹಾರಾಜರಿಗೆ ವಿವೇಕಾನಂದರ ಬರೆದ ಪತ್ರ ನಮಗೆ ಯಾವಾಗ ತುಂಬ ಇಷ್ಟವಾದದ್ದು. ಒಬ್ಬ ಸನ್ಯಾಸಿ, ಯಾವ ಸನ್ಯಾಸಿ ನಾವು ಯಾವ ಟಾಟಾ ಇನ್ಸ್ಟಿಟ್ಯೂಟ್ ಮುಖಾಂತರ ಹಾದು ಬಂದು ಜಗತ್ತಿನ 100 ಟಾಪ್ ಯೂನಿವರ್ಸಿಟಿಗಳಲ್ಲಿ ಇರುವ ಲಕ್ಷಾಂತರ ವಿಶ್ವವಿದ್ಯಾನಿಲಯಗಳಲ್ಲಿ ಟಾಪ್ 100 ಯೂನಿವರ್ಸಿಟಿಗಳಲ್ಲಿ ನಮ್ಮ ಭಾರತೀಯ ವಿಜ್ಞಾನ ಸಂಸ್ಥೆ ಸೋಕಾಲ್ಡ್ ಟಾಟಾ ಇನ್ಸ್ಟಿಟ್ಯೂಟ್ ಒಂದು. ಅದಕ್ಕೆ ಮೂಲ ಬೀಜವನ್ನು ಬಿತ್ತಿ ಜೆಮ್ಸೆಡ್ಜಿ ಟಾಟಾ ಅವರ ಎದೆಯಲ್ಲಿ ಅಂದಿನ ನಾಲ್ವಡಿ ಕೃಷ್ಣರಾಜ ಒಡೆಯರ ಮುಖಾಂತರ ಸಾಕಾರ ಆಯ್ತಲ್ಲ, ಅವ್ರ ತಂದೆಯವರಿಗೆ ಅದೇ ಸ್ವಾಮಿ ವಿವೇಕಾನಂದರು ಅಮೆರಿಕಕ್ಕೆ ಹೋದಂಥ ಸಂದರ್ಭದಲ್ಲಿ ಬರೆದಂಥ ಒಂದು ಪತ್ರ. ಯಾಕೆ ಕೆಂಪೇಗೌಡರು ನೆನಪಾಗ್ತದೆ ನಮಗೆ? ಇದಕ್ಕೆ ಏನು ಬರೆದ್ರು? ಡಿಯರ್ ರಾಜನ್, ಲೈಫ್ ಈಸ್ ವೆರಿ ಶಾರ್ಟ್. ಆಲ್ ದ ವ್ಯಾನಿಟೀಸ್ ಆಫ್ ದ ವರ್ಲ್ಡ್ ಆರ್ ಟ್ರಾನ್ಸಿಯಂಟ್. He only lives who will live for others. Rest are more dead than alive. ಬದುಕೊಂದು ಕ್ಷಣಿಕವಾಗಿರ್ತಕ್ಕಂಥ, ಕ್ಷಣ ಭಂಗುರವಾಗಿರ್ತಕ್ಕಂಥ. ಈ ಜಗತ್ತಿನಲ್ಲಿ ಬಂದಂತಹ ವ್ಯಕ್ತಿ ಯಾರು ಬೇರೆಯವರಿಗೋಸ್ಕರನೂ ಬದುಕ್ತಾನೋ ಅಂತಹ ಬದುಕಿದ್ದಾಗಲೂ ಬದುಕಿರ್ತಾನೆ, ಸತ್ತ ನಂತರದ ಶತಮಾನಗಳ ನಂತರದಲ್ಲಿ ಕೂಡ ಬದುಕಿರ್ತಾನೆ. ತನಗೋಸ್ಕರ ಸ್ವಾರ್ಥಕ್ಕೆ ಬದುಕ್ತಕ್ಕಂಥವನು ಬದುಕಿದ್ದಾಗಲೂ ಸತ್ತಿರ್ತಾನೆ, ಸತ್ತಲಕ್ಕೂ ನೆನಪಿ ಹೋಗಿರ್ತಾನೆ. ಹಲವಾರು ರಾಜರು ಬಂದು ಹೋಗಿದ್ದಾರೆ. ನಾಡಪ್ರಭು ಕೆಂಪೇಗೌಡರು ಯಾವುದೋ ಒಂದು ಸಮುದಾಯಕ್ಕೋಸ್ಕರ ಸೇರಿದಂಥವ್ರನ್ನ ನಾವು ನೆನಪು ಮಾಡ್ಕೊಳ್ತಾ ಇದ್ದಾರೆ. ಯಾವ ರಾಜ್ಯವನ್ನು, ಯಾವ ನಗರವನ್ನು, ಯಾವ ಒಂದು ದೇಶವನ್ನು ಒಂದು ನಗರದ ಮುಖಾಂತರ ಗುರುತು ಹಿಡಿದಿರ್ತಕ್ಕಂಥ ಶಕ್ತಿಯನ್ನು ತಂದುಕೊಟ್ರು. ಒಂದು ಕಾಲ ಇತ್ತು ಬೆಂಗಳೂರು, ಭಾರತ ಅಂದರೆ ಯಾವುದೋ ನಗರದ ಮುಖಾಂತರ. ಇವತ್ತು ಅಮೆರಿಕ ದೇಶಕ್ಕೆ ಹೋಗಿ ಐ ಆಮ್ ಫ್ರಮ್ ಇಂಡಿಯಾ ಅಂತಂದರೆ ಡು ಯು ನೋ ಬ್ಯಾಂಗ್ಳೂರ್? ಡು ಯು ನೋ ಬ್ಯಾಂಗ್ಳೂರ್? ಯಾರು ಶಕ್ತಿಯನ್ನು ತಂದುಕೊಂಡಂಥವರು? ಸಾಮಾನ್ಯವಾಗಿ ಒಂದು ಮಾತನ್ನು ಬೆಳಿಗ್ಗೆ ನಮ್ಮ ಮುಖ್ಯಮಂತ್ರಿಗಳು ಯಾವುದೋ ಒಂದು ವೇದಿಕೆಯಲ್ಲಿ ಹೇಳ್ತಾ ಇದ್ದರು, ಸೋ ಮೆನಿ ಪೊಲಿಟಿಷಿಯನ್ಸ್ ಆರ್ ದೇರ್ ಇನ್ ಸೊಸೈಟಿ. ಅದಕ್ಕೊಂದು ಡೆಫಿನೇಷನ್ ನೀವು ಕೇಳಿದ್ರಿ. ದೇರ್ ಆರ್ 2 terms which we use, politician and the statesman. If politician would think about, ಬಹಳ ಜನಜನಿತವಾಗಿರ್ತಕ್ಕಂಥ ಹಿಂದಿನ ಮಾತು ಇದು, ಇವತ್ತು ಯಾರೋ ಹುಟ್ಟಿಸಿದ್ದಲ್ಲ. Politician is going to think about next election. Statesmen are going to design and divide the country and the state, keeping next generation into their vision. ಇವತ್ತು ಯೋಚನೆ ಮಾಡಿ, ಕೆಂಪೇಗೌಡರು ಪೊಲಿಟಿಷಿಯನ್ ಇದ್ರ ಅಥವಾ ಸ್ಟೇಟ್ಸ್ಮನ್ ಇದ್ರ? ರಾಜಕೀಯ ಮುತ್ಸದ್ದಿ, ರಾಜಕಾರಣಿ ಆಗಿದೆ. ಅದಕ್ಕೋಸ್ಕರ ಅಂತಹ ಮುತ್ಸದ್ದಿಯನ್ನು ನೆನಪು ಮಾಡಿಕೊಡ್ತಕ್ಕಂಥ ಕೆಲಸ ಇದು ಆಗಿದೆ. ದೇವಸ್ಥಾನಕ್ಕೆ ನಾವು ಹೋಗ್ತೇವೆ. ಯಾಕೆ ಹೋಗ್ತೇವೆ? ದೇವರನ್ನು ಸ್ಮರಿಸಿದರೆ, ದೇವರನ್ನು ಪೂಜಿಸಿದರೆ ನಮಗೊಂದಿಷ್ಟು ಶಕ್ತಿ ಬರ್ತದೆ, ಮನಸ್ಸು ಶಾಂತವಾಗುತ್ತೆ. ಇವತ್ತು ನಾವು ಇಲ್ಲಿ ಸಾಮೂಹಿಕವಾಗಿ ಕೆಂಪೇಗೌಡರ ಸ್ಮರಿಸ್ತಕ್ಕಂಥ ಕೆಲಸವನ್ನು ಕೆಂಪೇಗೌಡರ ಪ್ರತಿಷ್ಠಾನದ ಮುಖಾಂತರ ಮಾಡ್ತಾ ಇದ್ದೇವೆ. ಕೆಂಪೇಗೌಡರ ಪ್ರತಿಷ್ಠಾನದ ಜೊತೆಯಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಯಾರೆಲ್ಲ ವ್ಯಕ್ತಿಗಳು ಇದ್ದೀರಲ್ಲ, ಒಂದು ಶಿಸ್ತಿಗೆ ಭದ್ರ ಆಗಿರ್ತಕ್ಕಂಥವ್ರು ನಾವು.
ಕೆಂಪೇಗೌಡರ ಒಂದು ಲಿನೇಜ್ಗೆ ಒಳಪಟ್ಟಿರ್ತಕ್ಕಂಥವ್ರು. ಹಾಗಾಗಿ ಕೆಂಪೇಗೌಡರನ್ನ ಮುಂದಿನ ತಲೆಮಾರುಗಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು, ಅವರಿಗೆ ಕೊಟ್ಟು ಮಾಡ್ತಕ್ಕಂಥ ಒಂದು ಬಡವಡಿ ಏನೆಲ್ಲ ನಮಗೆ ನಾವು ಕೊಟ್ಕೊಡ್ತಕ್ಕಂಥ ಒಂದು ಶಕ್ತಿ, ಅಂತಹ ಮಹಾನ್ ಶಕ್ತಿಯನ್ನು ಆಗಾಗ ನಾವು ಗೌರವಿಸ್ತಾ ಇದ್ದರೆ, ನೆನಪು ಮಾಡ್ಕೊಳ್ತಾ ಇದ್ದಂತೆ ಆದರೆ ಒಂದು ಬಹುದೊಡ್ಡ ಶಕ್ತಿ ಬರ್ತದೆ. ತಾಯಿ ಜೀಜಾಬಾಯಿ ಚಿಕ್ಕ ಮಗುವಾಗಿದ್ದಂಥ ಶಿವಾಜಿಗೆ ಮತ್ತೆ ಮತ್ತೆ ವೀರರ ಕಥೆಗಳನ್ನು ಹೇಳ್ತಾ ಇರೋದ್ರಿಂದ ಅಂದು ಪರಕೀಯರ ದಾಸ್ಯದಲ್ಲಿ ಮುಳುಗಿದ್ದಂಥ ನಮ್ಮ ಪರಂಪರೆಯನ್ನು ಮತ್ತೆ ವಾಪಸ್ಸು ನಮ್ಮ ಬಳಿಗೆ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಆಯಿತು ಶಿವಾಜಿ ಮುಖಾಂತರ. ಇಂತಹ ಹಲವಾರು ಕಥೆಗಳನ್ನು ನಾವು ಕೇಳಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ತಾಯಿಗೆ, ಅಪ್ಪಂದರು, ನಮ್ಮ ಯುವಕರಿಗೆ, ನಮ್ಮ ಮಕ್ಕಳಿಗೆ ಶಾಲಾ ಕಾಲೇಜುಗಳ ಮುಖಾಂತರ ಏಳಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ ಇದ್ದರೆ ಅದು ನಮ್ಮ ಕೆಂಪೇಗೌಡರು. ನಿಸ್ಸಂಕೋಚವಾಗಿ ಅವರ ಕಥೆಗಳನ್ನು, ಅವರ ಆದರ್ಶಗಳನ್ನು ನಮ್ಮ ಆನಂದ ಸ್ವಾಮಿಗಳಿಗೆ ಪಠ್ಯಪುಸ್ತಕಗಳನ್ನು ರೂಪಿಸಿಕೊಳ್ಳೋಣ ನಮ್ಮ ಮಾತಿನ ಸಂದರ್ಭದಲ್ಲಿ ಹೇಳಿ, ಇವುಗಳು ಮಾಡಿರ್ತಕ್ಕಂಥ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಲವಾರು ಸಾಧಕರನ್ನು ಗುರುತಿಸಿ ಗೌರವಿಸಿದಿರಿ. ಎಂತೆಂಥ ಸಾಧಕರು, ಬಹುಶಃ ಅವರಿಗೆ ಯಾವ್ಯಾವ ಪ್ರಶಸ್ತಿಗಳು ಬಂದಿದ್ದಾವೋ ಗೊತ್ತಿಲ್ಲ. ಆದರೆ ಇಂದು ಕೊಡಮಾಡಲ್ಪಟ್ಟಿರ್ತಕ್ಕಂಥ ಪ್ರಶಸ್ತಿಗೆ ಬಾಜರಾಗಿರ್ತಕ್ಕಂಥ ಮಹನೀಯರು, ಹಲವಾರು ಮಹನೀಯರು ಪ್ರಶಸ್ತಿಗೂ ಗೌರವವನ್ನು ತಂದುಕೊಟ್ಟಿದ್ದಾರೆ. ಅವರ ವ್ಯಕ್ತಿತ್ವವೂ ಕೂಡ ಒಂದು ಗೌರವವನ್ನು ತಂದುಕೊಂಡಿದ್ದಾರೆ. ಅಂತ ಹಲವಾರು ವಿಜ್ಞಾನಿಗಳು, ತತ್ವಜ್ಞಾನಿಗಳಿದ್ದಾರೆ, ಎಜುಕೇಷನಿಸ್ಟ್ಗಳಿದ್ದಾರೆ, ಅಗ್ರಿಕಲ್ಚರಿಸ್ಟ್ ಇದ್ದಾರೆ, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಬಂದಿರೋದ್ರಿಂದ ಅವರೆಲ್ಲರಿಗೂ ಕೂಡ ನಮ್ಮ ಕೆಂಪೇಗೌಡರ ಆದರ್ಶಗಳನ್ನು ಮತ್ತೊಮ್ಮೆ ಪ್ರಾರ್ಥನೆ ಮಾಡಿಕೊಂಡು, ನಮ್ಮ ನಾಡಿನ ಯುವಕರಿಗೆ ಕೆಂಪೇಗೌಡರ ಆದರ್ಶ ಖಂಡಿತ ಸಾಕಾರ ಆದದ್ದೇ ಆದರೆ ನಮ್ಮ ದೇಶ ಇವತ್ತು ಏನು 4ನೇ ಬಹುದೊಡ್ಡ ಇಕಾನಮಿಯ ದೇಶವಾಗಿ ಹೊರಹೊಮ್ಮಿದೆಯೋ, ವೆರಿ ಶಾರ್ಟ್ಲಿ 3ನೇ ಪ್ಲೇಸಿಗೆ ಬರಲಿಕ್ಕೆ ಖಂಡಿತ ಕಷ್ಟ ಇಲ್ಲ. 2ನೇ ಪ್ಲೇಸಿಗೆ ನೀವೆಲ್ಲರೂ ಕೂಡ ದುಡಿದದ್ದೇ ಆದರೆ ವಿ ಕ್ಯಾನ್ ರೀಚ್ ಸೆಕೆಂಡ್ ಪೊಸಿಷನ್ ಅಂತ ಥರ್ಡ್ ಫಸ್ಟ್ ಪೊಸಿಷನ್ ಆಲ್ಸೋ. ಅಂಥದ್ರ ಕಡೆಗೆ ಕೆಂಪೇಗೌಡರ ಆದರ್ಶಗಳಿದೆ ಎಂದು ಹೇಳಿ, ಈಗ ನಾಡಿನ ಪ್ರಥಮ ಪ್ರಜೆಯಾಗಿರ್ತಕ್ಕಂಥ ನಮ್ಮ ಗವರ್ನರ್ ಅವರ, ರಾಜ್ಯಪಾಲರ ಮಾತುಗಳನ್ನು ಕೇಳಲಿಕ್ಕೋಸ್ಕರ ನನ್ನ ಮಾತುಗಳನ್ನ ಮುಗಿಸ್ತೇನೆ. ಶಾಂತಚಿತ್ತತೆಯಿಂದ ಅವರ ಮಾತುಗಳನ್ನು ಕೇಳೋಣ. ಜೈ ಶ್ರೀ.